Hi, this is Satish, working as Assistant Professor in GFGCW Pagada. In this session, we are going to discuss about micro insurance. This topic is taken from New Trends and Regulation chapter. Micro insurance is most important topic because a huge segment of the Indian population is underprivileged. Due to this lack of privilege, they do not have the capacity or access to benefit from various financial services such as banking, insurance, credit, etc. Huge segment of the Indian population is underprivileged. Underprivileged ಅಂತಂದ್ರೆ they do not have the capacity or access the benefit from various financial services. Where financial services ಹೋಗಲಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಕೂಡ ಅವರು ತಗೊಳ್ಳೋದಕ್ಕೆ ಫೇಲ್ಯೂರ್ ಆಗಿರ್ತಾರೆ. ಅಂಥವ್ರನ್ನ ನಾವು ಅಂಡರ್ ಪ್ರಿವಿಲೇಜ್ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ವೀಕರ್ ಸೆಕ್ಷನ್ಸ್ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. A huge segment of the Indian population is underprivileged due to this lack of privilege. They do not have the capacity or access to benefit from various financial services such as banking, insurance, credit, etc. ಡೇ ಟು ಡೇ ಅವ್ರ ಬೇಸಿಕ್ ಫೆಸಿಲಿಟಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೋ ಅದನ್ನೂ ಕೂಡ ತಗೊಳ್ಳೋದಕ್ಕೆ ಅವ್ರು ಫೇಲ್ಯೂರ್ ಆಗಿರ್ತಾರೆ. ಅದ್ರ ಜೊತೆಗೆ ಬೇಸಿಕ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಸೂರೆನ್ಸ್ ಆಗಿರ್ಬೋದು, ಕ್ರೆಡಿಟ್ ಫೆಸಿಲಿಟೀಸ್ ಆಗಿರ್ಬೋದು, ಇದು ಕೂಡ ಅವ್ರು ತಗೊಳ್ಳೋದಕ್ಕೆ ಫೇಲ್ಯೂರ್ ಆಗಿರ್ತಾರೆ. ದಿಸ್ ಈಸ್ where concerned authorities step in and help such sections of society to empower them and grant success to financial products and services. ಇಂಥ ಅಂಡರ್ ಪ್ರಿವಿಲೇಜ್ಡ್ ಏನು ಒಂದು ಸೆಗ್ಮೆಂಟ್ ಇದೆ, ಆ ಸೆಗ್ಮೆಂಟ್ಗೆ ಹೆಲ್ಪ್ ಆಗಲಿ ಅಂತಲೇ ಕೆಲವೊಂದು ಕನ್ಸರ್ನ್ಡ್ ಅಥಾರಿಟೀಸು ಹೆಲ್ಪ್ ಮಾಡೋದಕ್ಕೆ ಮುಂದೆ ಬಂದು ಅವ್ರನ್ನ ಎಂಪವರ್ ಮಾಡೋದಕ್ಕೋಸ್ಕರ ಕೆಲವೊಂದು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಆಫರ್ ಮಾಡುತ್ತೆ ಇಂಥ ಸೆಗ್ಮೆಂಟ್ಸ್. ಅಂಥ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ಸಲ್ಲಿ ಮೈಕ್ರೋ ಇನ್ಸೂರೆನ್ಸ್ ಈಸ್ ಒನ್ ಸಚ್ ಎಫರ್ಟ್ ಟು ಹೆಲ್ಪ್ ಪೀಪಲ್ ಬಿಲಾಂಗಿಂಗ್ ಟು ದ ಲೋ ಇನ್ಕಮ್ ಗ್ರೂಪ್. ಸೊ ಮೈಕ್ರೋ ಇನ್ಸೂರೆನ್ಸ್ ಈಸ್ ಸೂಟೇಬಲ್ ಟು ಲೋ ಇನ್ಕಮ್ ಗ್ರೂಪ್. ಇಟ್ ಇಸ್ ಹೆಲ್ಪ್ಫುಲ್ ಟು ಲೋ ಇನ್ಕಮ್ ಗ್ರೂಪ್ ಆರ್ ಲೋ ಇನ್ಕಮ್ ಸೆಗ್ಮೆಂಟ್. ಲೋ ಇನ್ಕಮ್ ಸೆಗ್ಮೆಂಟ್ ನಾವು ಏನು ಕನ್ಸಿಡರ್ ಮಾಡಿದ್ವಿ, ಅಂಡರ್ ಪ್ರಿವಿಲೇಜ್ ಸೆಗ್ಮೆಂಟ್ ಅಂತ ನಾವು ಏನು ಕನ್ಸಿಡರ್ ಮಾಡಿದ್ವಿ ಅಂದರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ತೊಗೊಳೋದಕ್ಕೂ ಫೇಲ್ಯೂರ್ ಆಗಿರೋಂಥ ಸೆಗ್ಮೆಂಟ್ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಅಂಡರ್ ಪ್ರಿವಿಲೇಜ್ಡ್ ಅಥವಾ ವೀಕರ್ ಸೆಕ್ಷನ್ಸ್ ಅಂತ ನಾವು ಏನು ಕನ್ಸಿಡರ್ ಮಾಡಿದ್ವಿ. ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಕೆಲವೊಂದು ಕನ್ಸರ್ನ್ಡ್ ಅಥಾರಿಟೀಸ್ ಸ್ಟೆಪ್ ಇನ್ ಆ್ಯಂಡ್ ಹೆಲ್ಪ್ ಸಚ್ ಸೆಕ್ಷನ್ಸ್ ಆಫ್ ಸೊಸೈಟಿ ಟು ಎಂಪವರ್ ದೆಮ್ ಆ್ಯಂಡ್ ಗ್ರಾಂಟ್ ಆಕ್ಸೆಸ್ ಟು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. They offer some financial products and services to this segment. ಈ ಸೆಗ್ಮೆಂಟ್ಗೆ ಅವರು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ನ ಆಫರ್ ಮಾಡುತ್ತೆ. ಅಂಥದ್ರಲ್ಲಿ ಒಂದು ಯಾವುದಪ್ಪ ಅಂದರೆ ಮೈಕ್ರೋ ಇನ್ಸೂರೆನ್ಸ್ ಇಸ್ ಒನ್ ಸಚ್ ಎಫರ್ಟ್ ಟು ಹೆಲ್ಪ್ ಪೀಪಲ್ ಬಿಲಾಂಗಿಂಗ್ ಟು ದ ಲೋ ಇನ್ಕಮ್ ಗ್ರೂಪ್. ಇನ್ಸೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಸ್ ಕ್ರಿಯೇಟೆಡ್ ಎ ಸ್ಪೆಷಲ್ ಕ್ಯಾಟಗರಿ ಆಫ್ ಇನ್ಸೂರೆನ್ಸ್ ಪಾಲಿಸೀಸ್ ಕಾಲ್ಡ್ ಮೈಕ್ರೋ ಇನ್ಸೂರೆನ್ಸ್ ಪಾಲಿಸೀಸ್ ಟು ಪ್ರಮೋಟ್ ಇನ್ಸೂರೆನ್ಸ್ ಕವರೇಜ್ ಅಮಾಂಗ್ ಎಕನಾಮಿಕಲಿ ವಾಲ್ನರಬಲ್ ಸೆಕ್ಷನ್ಸ್. ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಏನಿರುತ್ತೋ ಅಂಥ ವೀಕರ್ ಸೆಕ್ಷನ್ಸ್ಗೆ ಹೆಲ್ಪ್ ಆಗೋದಕ್ಕೆ ಅಂಥ ಸೆಕ್ಷನ್ನು ಅಂಥ ಸೆಗ್ಮೆಂಟ್ ಏನಿದೆ ಎಕನಾಮಿಕಲಿ ವೀಕರ್ ಸೆಗ್ಮೆಂಟ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂಥ ಸೆಗ್ಮೆಂಟ್ಗೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಲೋ ಇನ್ಕಮ್ ಗ್ರೂಪ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂಥ ಗ್ರೂಪ್ಗೆ ಹೆಲ್ಪ್ ಆಗಲಿ ಅಂತೇಳಿ ಏನು ಮಾಡಿದ್ವಿ ಅಂದರೆ IRDA ಮೈಕ್ರೋ ಇನ್ಸೂರೆನ್ಸ್ ಪಾಲಿಸೀಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇನ್ಸೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಸ್ ಕ್ರಿಯೇಟೆಡ್ ಎ ಸ್ಪೆಷಲ್ ಕ್ಯಾಟಗರಿ ಆಫ್ ಇನ್ಸೂರೆನ್ಸ್ ಪಾಲಿಸೀಸ್ ಕಾಲ್ಡ್ ಮೈಕ್ರೋ ಇನ್ಸೂರೆನ್ಸ್ ಪಾಲಿಸೀಸ್ ಟು ಪ್ರಮೋಟ್ ಇನ್ಸೂರೆನ್ಸ್ ಕವರೇಜ್ ಅಮಾಂಗ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. The IRDA Micro Insurance Regulations 2005 defines and enables micro insurance. Micro insurance is recognized as a useful tool in economic development. So micro insurance is considered as a useful tool in economic development. Economic development ಅಲ್ಲೇ ಮೈಕ್ರೋ ಇನ್ಸೂರೆನ್ಸ್ ಅನ್ನೋದು ಯೂಸ್ಫುಲ್ ಟೂಲ್ ಆಗಿದೆ. ಯಾಕೆ ಅಂತಂದರೆ
Its main target is helpful to low income group. ಲೋ ಇನ್ಕಮ್ ಗ್ರೂಪ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡೋವಂಥದ್ದು. ಫೈನಾನ್ಷಿಯಲ್ ಹೆಲ್ಪ್ ಅಂತಂದರೆ ಅವ್ರಿಗೆ ಏನು ನೀಡಿದೆ ಹೆಲ್ತ್ ವೈಸು, ಆ ಹೆಲ್ತ್ ವೈಸ್ ಅವ್ರಿಗೆ ನೀಡಿರೋಂಥ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡೋವಂಥ ಸ್ಕೀಮ್ನ ಈ ಮೈಕ್ರೋ ಇನ್ಸೂರೆನ್ಸ್ ಪಾಲಿಸೀಸ್ ಅನ್ನೋದು ಇನ್ಕ್ಲೂಡ್ ಆಗಿತ್ತು. ಸೊ ಮೈಕ್ರೋ ಇನ್ಸೂರೆನ್ಸ್ recognized as a useful tool in economic development, as many low-income people do not have access to adequate risk management tools. They do not have access to adequate risk management tools. They are vulnerable to fall back into poverty in times of hardship. For example, when the breadwinner of the family dies or when high hospitals bills force families to take out loans with high interest rates. Furthermore, micro insurance makes it possible for people to take more risks. ಅಂದರೆ ಮೈಕ್ರೋ ಇನ್ಸೂರೆನ್ಸು ಈ ಲೋ ಇನ್ಕಮ್ ಗ್ರೂಪ್ ಯಾರಿದಾರ ಬೇಸಿಕ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ನ ತಗೊಳ್ಳೋದಕ್ಕೂ ಅವರು ಏನು ಫೇಲ್ಯೂರ್ ಆಗಿದಾರ ಅಂಥ ಗ್ರೂಪ್ನ ಟಾರ್ಗೆಟ್ ಮಾಡಿ ಮೈಕ್ರೋ ಇನ್ಸೂರೆನ್ಸ್ ಪಾಲಿಸೀಸ್ನ IRDA ಏನು ಮಾಡಿದೆ ಅಂದರೆ ಇಂಟ್ರೊಡ್ಯೂಸ್ ಮಾಡಿದೆ. ಇಟ್ಸ್ ಮೇನ್ ಟಾರ್ಗೆಟ್ ಈಸ್ ಲೋ ಇನ್ಕಮ್ ಗ್ರೂಪ್, that is called economically weaker sections of society. ಸೊ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂಥ ಗ್ರೂಪ್ನ ಟಾರ್ಗೆಟ್ ಮಾಡಿ ಈ ಮೈಕ್ರೋ ಇನ್ಸೂರೆನ್ಸ್ ಪಾಲಿಸೀಸ್ನ ಪ್ರಮೋಟ್ ಮಾಡಿದ್ದು ಯಾವುದಪ್ಪ ಅಂದರೆ IRDA. ಮೈಕ್ರೋ ಇನ್ಸೂರೆನ್ಸ್ ಈಸ್ ಎ ರೆಕಗ್ನೈಸ್ಡ್ ಆರ್ ಹೆಲ್ಪ್ಫುಲ್ ಟೂಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್, ಆಸ್ ಮೆನಿ ಲೋ ಇನ್ಕಮ್ ಪೀಪಲ್ ಡು ನಾಟ್ ಹ್ಯಾವ್ ಅಕ್ಸೆಸ್ ಟು ಅಡಿಕ್ವೇಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಸ್. ಏನು ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂಥ ಟೂಲ್ಸ್ನೂ ಕೂಡ ಅವರು ತಗೊಳ್ಳೋದಕ್ಕೆ ಲೋ ಇನ್ಕಮ್ ಪೀಪಲ್ಲು ಫೇಲ್ಯೂರ್ ಆಗಿದೆ. ಸೊ ದೇ ಆರ್ ವ್ಯಾಲ್ಯುರಬಲ್ ಟು ಫಾಲ್ ಬ್ಯಾಕ್ ಇನ್ ಟು ಪಾವರ್ಟಿ ಇನ್ ಟೈಮ್ಸ್ ಆಫ್ ಹಾರ್ಡ್ಶಿಪ್. ಫಾರ್ ಎಕ್ಸಾಂಪಲ್, ವೆನ್ ದ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ ಡೈಸ್ ಆರ್ ವೆನ್ ಹೈ ಹಾಸ್ಪಿಟಲ್ ಬಿಲ್ಸ್ ಫೋರ್ಸ್ ಫ್ಯಾಮಿಲೀಸ್ ಟು ಟೇಕ್ ಔಟ್ ಲೋನ್ಸ್ ವಿತ್ ಹೈ ಇಂಟ್ರೆಸ್ಟ್ ರೇಟ್ಸ್. ಈಗ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಮೇನ್ ಇನ್ಕಮ್ ಜನ್ರೇಷನ್, ಮೇನ್ ಇನ್ಕಮ್ ಜನ್ರೇಟ್ ಆಗುವಂಥವರೇ ಡೆತ್ ಆಯ್ತಪ್ಪ ಅಂತಂದ್ರೆ ಫ್ಯಾಮಿಲಿನಲ್ಲಿ, ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಹಾಸ್ಪಿಟಲ್ ಬಿಲ್ಸು ಯಾವ ರೇಂಜಿಗೆ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಅಂಥ ಸಿಚುವೇಶನ್ ಏನು ಮಾಡುತ್ತೆ ಅಂತಂದರೆ ಹೈ ಇಂಟ್ರೆಸ್ಟ್ ರೇಟಿಗೆ ಅವರು ಲೋನ್ ತೊಗೊಳ್ಳೋಂಥ ಪಾಸಿಬಿಲಿಟೀಸು ಜಾಸ್ತಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಮೈಕ್ರೋ ಇನ್ಸೂರೆನ್ಸ್ ಅನ್ನೋದು ಏನು ಮಾಡುತ್ತೆ ಅಂತಂದರೆ ಅಂಥ ಟೈಮಲ್ಲಿ ಅಂಥ ಸಿಚುವೇಶನ್ ಇದು ಹೆಲ್ಪ್ ಆಗುತ್ತೆ. So, meaning of micro insurance. Micro insurance is the protection of low income people against specific perils in exchange for regular premium payment proportionate to the likelihood and cost of the risks involved. So, micro insurance is the protection of low income people against specific perils. Specific perils ಅಂತಂದರೆ ಏನೊಂದು ಡ್ಯಾಮೇಜಸ್ಸು ಅಂತ ಏನು ಕನ್ಸಿಡರ್ ಮಾಡ್ತೀವಿ ಅದು ಸ್ಪೆಸಿಫಿಕ್ ಡ್ಯಾಮೇಜಸ್ಸು ಆದಂಥ ಸಂದರ್ಭದಲ್ಲಿ ಅಥವಾ ಆ ಡ್ಯಾಮೇಜಸ್ಸಿಂದ ಏನು ಲಾಸ್ ಆಗುತ್ತೋ ಅಂಥ ಸಂದರ್ಭದಲ್ಲಿ ಫೈನಾನ್ಷಿಯಲಿ ಪ್ರೊಟೆಕ್ಷನ್ ಕೊಡುತ್ತೆ. ಯಾರಿಗಪ್ಪ ಅಂದರೆ ಲೋ ಇನ್ಕಮ್ ಪೀಪಲ್ಗೆ. ಸೊ ಮೈಕ್ರೋ ಇನ್ಸೂರೆನ್ಸ್ ಇಸ್ ದ ಪ್ರೊಟೆಕ್ಷನ್ ಆಫ್ ಲೋ ಇನ್ಕಮ್ ಪೀಪಲ್ ಅಗೇನ್ಸ್ಟ್ ಸ್ಪೆಸಿಫಿಕ್ ಪೆರಿಲ್ಸ್ ಇನ್ ಎಕ್ಸ್ಚೇಂಜ್ ಫಾರ್ ರೆಗ್ಯುಲರ್ ಪ್ರೀಮಿಯಂ ಪೇಮೆಂಟ್ ಪ್ರಪೋರ್ಷನೇಟ್ ಟು ದ ಲೈಕ್ಲಿಹುಡ್ ಆ್ಯಂಡ್ ಕಾಸ್ಟ್ ಆಫ್ ದ ರಿಸ್ಕ್ಸ್ ಇನ್ವಾಲ್ವ್ಡ್. ಏನು ಒಂದು ರೆಗ್ಯುಲರ್ ಪೇಮೆಂಟ್ ಮಾಡ್ತಾರೆ ಅಂದರೆ ಆ್ಯಸ್ ಎ ಪ್ರೀಮಿಯಮ್ ಮುಖಾಂತರ ಒಂದು ರೆಗ್ಯುಲರ್ ಪೇಮೆಂಟ್ ಮಾಡುತ್ತೆ ಇನ್ಸೂರೆನ್ಸ್ ಕಂಪನಿಗೆ, ಅದಕ್ಕೆ ರಿಟರ್ನ್ ಆಗಿ ಏನೇ ಒಂದು ಸ್ಪೆಸಿಫಿಕ್ ಲಾಸ್ ಆದಂಥ ಸಂದರ್ಭದಲ್ಲಿ ಡ್ಯಾಮೇಜಸ್ ಆದಂಥ ಸಂದರ್ಭದಲ್ಲಿ ಮೈಕ್ರೋ ಇನ್ಸೂರೆನ್ಸ್ ಗಿವ್ಸ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಟು ಲೋ ಇನ್ಕಮ್ ಪೀಪಲ್. ಅಂಥವ್ರಿಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡೋಂಥದ್ದೇ ಮೈಕ್ರೋ ಇನ್ಸೂರೆನ್ಸು. ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ಸ್ ಮೇ ಕವರ್ ವೇರಿಯಸ್ ರಿಸ್ಕ್ಸ್, that is health, life, etc. The most frequent micro insurance products are micro insurance products ಯಾವುದಪ್ಪ ಅಂತಂದರೆ ಲೈಫ್ ಮೈಕ್ರೋ ಇನ್ಸೂರೆನ್ಸ್, that is it includes retirement savings plans. Health micro insurance means it includes hospitalization, primary health care, maternity, etc. Disability micro insurance, property micro insurance, that is assets, livestock, housing, crop micro insurance. These are all main
ಪ್ರಾಡಕ್ಟ್ಸ್ ಇನ್ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್. ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮಲ್ಲಿ ಬರೋವಂಥ ಪ್ರಾಡಕ್ಟ್ಸ್ ಯಾವುದಪ್ಪ ಅಂತಂದರೆ, ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ಸ್ ಮೇ ಕವರ್ ವೇರಿಯಸ್ ರಿಸ್ಕ್ಸ್, ಹೆಲ್ತ್, ಲೈಫ್, ಎಕ್ಸೆಟ್ರಾ. ದ ಮೋಸ್ಟ್ ಫ್ರೀಕ್ವೆಂಟ್ ಮೈಕ್ರೋ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಆರ್ ಲೈಫ್ ಮೈಕ್ರೋ ಇನ್ಸೂರೆನ್ಸ್ and retirement savings plans, health micro insurance, that is hospitalizations, primary health care, maternity, etc., disability micro insurance, property micro insurance, assets, livestock, housing, crop insurance. These are all main products in micro insurance. ಇದೆಲ್ಲ main products. ನೆಕ್ಸ್ಟು ಟೈಪ್ಸ್ ಆಫ್ ಮೈಕ್ರೋ ಇನ್ಸೂರೆನ್ಸ್ ಪ್ಲಾನ್ಸ್. ಟೈಪ್ಸ್ ಆಫ್ ಮೈಕ್ರೋ ಇನ್ಸೂರೆನ್ಸ್ ಪ್ಲಾನ್ಸ್ ಅಂತಂದರೆ ಎಷ್ಟು ಟೈಪ್ಸ್ ನೋಡ್ತೀವಿ ಅಂತಂದರೆ, ಮೈನ್ಲಿ 2 ಟೈಪ್ಸ್. ಮೈಕ್ರೋ ಇನ್ಸೂರೆನ್ಸ್ ಪ್ಲಾನ್ಸ್ ಕ್ಯಾನ್ ಬಿ ಡಿವೈಡ್ ಇಂಟು 2. ಫಸ್ಟ್ ಒನ್ ಜನರಲ್ ಮೈಕ್ರೋ ಇನ್ಸೂರೆನ್ಸ್, ನೆಕ್ಸ್ಟು ಲೈಫ್ ಮೈಕ್ರೋ ಇನ್ಸೂರೆನ್ಸ್. ಜನರಲ್ ಮೈಕ್ರೋ ಇನ್ಸೂರೆನ್ಸ್, ಎ ಜನರಲ್ ಆರ್ ರೆಗ್ಯುಲರ್ ಮೈಕ್ರೋ ಇನ್ಸೂರೆನ್ಸ್ ಪ್ರಾಡಕ್ಟ್ ಕವರ್ಸ್ ಹೆಲ್ತ್ ಇನ್ಸೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟ್ಸ್ ಆ್ಯಂಡ್ ಅಸೆಟ್ಸ್ ಸಚ್ ಎಸ್ ಲೈಫ್ ಸ್ಟಾಕ್ ಅಟ್ ಎಕ್ಸೆಟ್ರಾ. This product can be availed at an individual or a group basis. A general or regular micro insurance products are health insurance ಆಗಿರ್ಬೋದು, ಪರ್ಸನಲ್ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಮತ್ತು ಅಸೆಟ್ಸ್ such as livestock etc. This product can be availed at an individual or group basis. ಈ ಜನರಲ್ ಮೈಕ್ರೋ ಇನ್ಸೂರೆನ್ಸಲ್ಲಿ ಈ ಪ್ರಾಡಕ್ಟ್ಸ್ ಕವರ್ ಆಗುತ್ತೆ. ನೆಕ್ಸ್ಟು ಲೈಫ್ ಇನ್ಸೂರೆನ್ಸ್. ಲೈಫ್ ಮೈಕ್ರೋ ಇನ್ಸೂರೆನ್ಸಲ್ಲಿ ಎ ಲೈಫ್ ಮೈಕ್ರೋ ಇನ್ಸೂರೆನ್ಸ್ ಪ್ಲಾನ್ ಕ್ಯಾನ್ ಬಿ ಟರ್ಮ್ ಆರ್ ಅನ್ ಎಂಡೋಮೆಂಟ್ ಪ್ಲಾನ್. ಇದರಲ್ಲಿ ಮ್ಯಾಕ್ಸಿಮಮ್ ಲೈಫ್ ಇನ್ಸೂರೆನ್ಸಲ್ಲಿ ಏನು ಪಾಲಿಸಿ ಬರುತ್ತೆ ಅದೇ ಪಾಲಿಸಿ ಇದರಲ್ಲೂ ಕೂಡ ಇನ್ಸೂರೆನ್ಸ್ ಇದು ಪಾಲಿಸಿ ಕವರ್ ಆಗುತ್ತೆ. ಎ ಲೈಫ್ ಮೈಕ್ರೋ ಇನ್ಸೂರೆನ್ಸ್ ಪ್ಲಾನ್ ಕ್ಯಾನ್ ಬಿ ಟರ್ಮ್ ಆರ್ ಅನ್ ಎಂಡೋಮೆಂಟ್ ಪ್ಲಾನ್. It can be purchased at an individual or a group level and with or without an accident benefit. Such plans can also be related to health insurance. ಹೆಲ್ತ್ ಇದು ಲೈಫ್ ಮೈಕ್ರೋ ಇನ್ಸೂರೆನ್ಸಲ್ಲಿ ಟರ್ಮ್ ಇನ್ಸೂರೆನ್ಸ್ ಆಗಿರ್ಬೋದು, ಕ್ಯಾನ್ ಬಿ ಟರ್ಮ್ ಆರ್ ಅನ್ ಎಂಡೋಮೆಂಟ್ ಪ್ಲಾನ್ ಆಗಿರ್ಬೋದು. ಇದೆಲ್ಲ ಆಲ್ರೆಡಿ ನಾವು ಲೈಫ್ ಇನ್ಸೂರೆನ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ, ಟೈಪ್ಸ್ ಆಫ್ ಲೈಫ್ ಇನ್ಸೂರೆನ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನು ಲೈಫ್ ಇನ್ಸೂರೆನ್ಸ್ ಕವರ್ ಆಗುತ್ತೋ ಅಂಥ ಪ್ಲ್ಯಾನ್ಸು ಕೂಡ ಇದರಲ್ಲಿ ಲೈಫ್ ಮೈಕ್ರೋ ಇನ್ಸೂರೆನ್ಸಲ್ಲಿ ಕವರ್ ಆಗುತ್ತೆ. ಇಟ್ ಕ್ಯಾನ್ ಬಿ ಪರ್ಚೇಸ್ಡ್ ಅಟ್ ಅನ್ ಇಂಡಿವಿಜುವಲ್ ಬೇಸ್ ಮೇಲೆ ಆದರೂ ಪರ್ಚೇಸ್ ಮಾಡ್ಬೋದು ಅಥವಾ ಗ್ರೂಪ್ ಲೆವೆಲಲ್ಲಾದರೂ ಪರ್ಚೇಸ್ ಮಾಡ್ಕೊಬೋದು. ಸೊ ಮೈಕ್ರೋ ಇನ್ಸೂರೆನ್ಸ್ ಪ್ಲಾನ್ಸಲ್ಲಿ 2 ಟೈಪ್ಸ್ ನೋಡ್ತೀವಿ, ಒಂದು ಜನರಲ್ ಮೈಕ್ರೋ ಇನ್ಸೂರೆನ್ಸು ಮತ್ತು ಲೈಫ್ ಮೈಕ್ರೋ ಇನ್ಸೂರೆನ್ಸ್. ನೆಕ್ಸ್ಟು ಇಂಟರ್ಮೀಡಿಯರೀಸ್ ಆಫ್ ಮೈಕ್ರೋ ಇನ್ಸೂರೆನ್ಸ್ ಪಾಲಿಸೀಸ್. ಇಂಟರ್ಮೀಡಿಯರೀಸ್ನ ಯಾರ್ಯಾರು ನೋಡ್ತೀವಿ ಅಂತಂದರೆ ಮೈಕ್ರೋ ಇನ್ಸೂರೆನ್ಸ್ ಪ್ಲಾನ್ಸಲ್ಲಿ ಮೈಕ್ರೋ ಇನ್ಸೂರೆನ್ಸ್ ಬಿಸ್ನೆಸ್ ಇಸ್ ಡನ್ ಥ್ರೂ ದ ಫಾಲೋಯಿಂಗ್ ಇಂಟರ್ಮೀಡಿಯರ್ಸ್: ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಮುಖಾಂತರ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ದೀಸ್ ಆರ್ ಆಲ್ ಮೇನ್ ಇಂಟರ್ಮೀಡಿಯರೀಸ್ ಇನ್ ಮೈಕ್ರೋ ಇನ್ಸೂರೆನ್ಸ್ ಬಿಸ್ನೆಸ್. ಮೈಕ್ರೋ ಇನ್ಸೂರೆನ್ಸ್ ಬಿಸ್ನೆಸ್ಸಲ್ಲಿ ನೋಡೋಂಥ ಇಂಟರ್ಮೀಡಿಯರ್ಸ್ ಯಾರಪ್ಪ ಅಂತಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸು, NGO ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅವರು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ದೀಸ್ ಪೀಪಲ್ ಆ್ಯಕ್ಟ್ಸ್ ಆಸ್ ಎ ಇಂಟರ್ಮೀಡಿಯರೀಸ್ ಇನ್ ಮೈಕ್ರೋ ಇನ್ಸೂರೆನ್ಸ್ ಬಿಸ್ನೆಸ್. ಇವರು ಇಂಟರ್ಮೀಡಿಯರೀಸ್ ಆಗಿ ಇರ್ತಾರೆ. ಯಾವುದ್ರಲ್ಲಪ್ಪ ಅಂತಂದರೆ ಮೈಕ್ರೋ ಇನ್ಸೂರೆನ್ಸ್ ಬಿಸ್ನೆಸ್. ನೆಕ್ಸ್ಟು ಮೈಕ್ರೋ ಇನ್ಸೂರೆನ್ಸ್ ಡೆಲಿವರಿ ಮೆಥಡ್ಸ್. ಮೈಕ್ರೋ ಇನ್ಸೂರೆನ್ಸು ಯಾವ ಥರ ಟಾರ್ಗೆಟ್ ಪೀಪಲ್ಗೆ ರೀಚ್ ಆಗುತ್ತೆ ಅಂತ ನೋಡೋದಾಯ್ತಪ್ಪ ಅಂತಂದರೆ, ಡೆಲಿವರಿ ಆಫ್ ಮೈಕ್ರೋ ಇನ್ಸೂರೆನ್ಸ್ ಇಸ್ ಎ ಚಾಲೆಂಜ್ ಟಾಸ್ಕ್ ಬಿಕಾಸ್ ಸೆವರಲ್ ಮೆಥಡ್ಸ್ ಆ್ಯಂಡ್ ಮಾಡೆಲ್ಸ್ ಎಕ್ಸಿಸ್ಟ್ which can differ according to the organizations, institutions and provider involved. In general, there are 4 main methods of delivering microfinance to a client base. So delivery of micro insurance is a challenge. ಅಂದರೆ ಏನು ಲೋ ಇನ್ಕಮ್ ಗ್ರೂಪ್ ಇದ್ದಾರೆ ಅಥವಾ ವೀಕರ್ ಸೆಕ್ಷನ್ಸ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅವರಿಗೆ ಈ ಮೈಕ್ರೋ ಇನ್ಸೂರೆನ್ಸು ಪ್ರಾಡಕ್ಟ್ಸ್ನ ರೀಚ್ ಆಗಬೇಕು ಅಂತಂದರೆ ಇಟ್ ಈಸ್ ಅ ಚಾಲೆಂಜಿಂಗ್ ಟಾಸ್ಕ್. ಯಾಕಪ್ಪ ಅಂದರೆ ಸೆವರಲ್ ಮೆಥಡ್ಸ್ ಆ್ಯಂಡ್ ಮಾಡೆಲ್ಸ್ ಎಕ್ಸಿಸ್ಟ್ ವಿಚ್ ಕ್ಯಾನ್ ಡಿಫರ್ ಅಕಾರ್ಡಿಂಗ್ ಟು ದ ಆರ್ಗನೈಸೇಷನ್ಸ್, ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪ್ರೊವೈಡರ್ ಇನ್ವಾಲ್ವ್ಡ್. ಇನ್ ಜನರಲ್ ದೇರ್ ಆರ್ 4 ಮೇನ್ ಮೆಥಡ್ಸ್ ಆಫ್ ಡೆಲಿವರಿಂಗ್ ಮೈಕ್ರೋ ಇನ್ಸೂರೆನ್ಸ್. ಮೈಕ್ರೋ ಇನ್ಸೂರೆನ್ಸು ಏನು ಒಂದು ಪ್ರಾಡಕ್ಟ್ಸು ರೀಚ್ ಆಗಬೇಕು ಅಂತಂದರೆ ನಾವು 4 ಮೇನ್ ಮೆಥಡ್ಸ್ ನೋಡ್ತೀವಿ. ಯಾವುದಪ್ಪ ಅಂತಂದರೆ
ಪಾರ್ಟ್ನರ್ ಏಜೆಂಟ್ ಮಾಡಲ್ಲು, ಫುಲ್ ಸರ್ವಿಸ್ ಮಾಡಲ್ಲು, ಪ್ರೊವೈಡರ್ ಡ್ರೈವನ್ ಮಾಡಲ್ಲು, ಕಮ್ಯುನಿಟಿ ಬೇಸ್ಡ್ ಮ್ಯೂಚುವಲ್ ಮಾಡಲ್. These are main 4 methods of micro insurance delivery. First one, partner agent model. A partnership is formed between the micro insurance, that is micro financial institutions, scheme and an agent insurance companies. Partnership is formed between the micro insurance scheme and an agent. ಅಂದರೆ ಏಜೆಂಟ್ ಅಂದರೆ ಯಾರಪ್ಪ ಅಂದರೆ ಇನ್ಸೂರೆನ್ಸ್ ಕಂಪನೀಸ್. ಆ್ಯಂಡ್ ಇನ್ ಸಮ್ ಕೇಸಸ್ ಎ ಥರ್ಡ್ ಪಾರ್ಟಿ ಹೆಲ್ತ್ ಕೇರ್ ಪ್ರೊವೈಡರ್. ಇಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಆಗುತ್ತೆ ಬಿಟ್ವೀನ್ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ ಆ್ಯಂಡ್ ಅನ್ ಏಜೆಂಟ್. ಏಜೆಂಟು ಮತ್ತು ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ ಅಂತಂದರೆ MFI ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸು, ಅವ್ರ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಆಗುತ್ತೆ. ಅಥವಾ ಸಮ್ ಕೇಸಲ್ಲಿ ಥರ್ಡ್ ಪಾರ್ಟಿ ಹೆಲ್ತ್ ಕೇರ್ ಪ್ರೊವೈಡರ್ ಕೂಡ ಈ ಪಾರ್ಟ್ನರ್ಶಿಪ್ಪಲ್ಲಿ ಬರ್ತಾರೆ. ದ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆಲಿವರಿ ಆ್ಯಂಡ್ ಮಾರ್ಕೆಟಿಂಗ್ ಆಫ್ ಪ್ರಾಡಕ್ಟ್ಸ್ ಟು ದ ಕ್ಲೈಂಟ್ಸ್. ಅದರ ಮೇನ್ ಇಂಟೆನ್ಷನ್ಸ್ ಏನಪ್ಪ ಅಂತಂದರೆ ರೀಚ್ ಮೈಕ್ರೋ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಟು ದ ಕ್ಲೈಂಟ್ಸ್. ದ ಮೇನ್ ಇಂಟೆನ್ಷನ್ ಆಫ್ ದಿಸ್ ಪಾರ್ಟ್ನರ್ಶಿಪ್ ಈಸ್ ರೀಚ್ ಮೈಕ್ರೋ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಟು ದ ಕ್ಲೈಂಟ್ಸ್ಗೆ ರೀಚ್ ಆಗೋಂಥದ್ದು. while the agent retains all responsibility for design and development. ಅಂದರೆ ಆ ಪ್ರಾಡಕ್ಟ್ ರೀಚ್ ಆಗೋದಕ್ಕೆ ಏನೆಲ್ಲ ನೆಸರಿ ಸ್ಟೆಪ್ಸ್ ಬೇಕೋ ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರಪ್ಪ ಅಂದರೆ ಏಜೆಂಟ್ಸ್ ಟೇಕ್ಸ್ ನೆಸಸರಿ ಸ್ಟೆಪ್ಸ್ ಟು ರೀಚ್ ಪ್ರಾಡಕ್ಟ್ಸ್ ಟು ಕ್ಲೈಂಟ್ಸ್. ಆ ಪ್ರಾಡಕ್ಟ್ ರೀಚ್ ಆಗಬೇಕಂದ್ರೆ ಇದಕ್ಕೇನೆಲ್ಲ ನೆಸರಿ ಸ್ಟೆಪ್ಸ್ ಬೇಕೋ ಅದೆಲ್ಲ ನೆಸರಿ ಸ್ಟೆಪ್ಸು ಏಜೆಂಟ್ ತೊಗೊತಾನೆ. ವೈಲ್ ದ ಏಜೆಂಟ್ ರಿಟೇನ್ಸ್ ಆಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್. ಇನ್ ದಿಸ್ ಮಾಡೆಲ್ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ಸ್ ಬೆನಿಫಿಟ್ ಫ್ರಮ್ ಲಿಮಿಟೆಡ್ ರಿಸ್ಕ್ ಬಟ್ ಆರ್ ಆಲ್ಸೋ ಡಿಸ್ಅಡ್ವಾಂಟೇಜ್ಡ್ ಇನ್ ದೇರ್ ಲಿಮಿಟೆಡ್ ಕಂಟ್ರೋಲ್. ಏನು ಅದಕ್ಕೆ ಅಡ್ವಾಂಟೇಜ್ ಇರುತ್ತೆ ಅದೇ ಥರ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ತುಂಬ ಲಿಮಿಟ್ ಆಗಿರೋದ್ರಿಂದ ಅದೇ ಮೇನ್ ಡಿಸ್ಅಡ್ವಾಂಟೇಜ್. Micro Insurance Center is an example of an organization using this model. Micro Insurance Center best example to this model. So partner agent model ಅಂತಂದರೆ a partnership is formed between the micro insurance scheme and an agent. ಏಜೆಂಟ್ ಅಂತಂದರೆ ಇಲ್ಲಿ ಯಾರಪ್ಪ ಅಂತಂದರೆ ಇನ್ಸೂರೆನ್ಸ್ ಕಂಪ್ನಿನ. ಆ್ಯಂಡ್ ಇನ್ ಸಮ್ ಕೇಸಸ್ ಎ ಥರ್ಡ್ ಪಾರ್ಟಿ ಹೆಲ್ತ್ ಕೇರ್ ಪ್ರೊವೈಡರ್. The micro insurance scheme is responsible for the delivery and marketing of products to the clients, while the agent retains all responsibility for design and development. In this model, micro insurance schemes benefit from limited risk, but are also disadvantaged in their limited control. Micro Insurance Center is a best example of an organization using this model. Next, full service model. The micro insurance scheme is in charge of everything. ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ ಅಂತಂದು ನಾವು ಪಾರ್ಟ್ನರ್ ಆಸ್ MFI ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ ಅವ್ರನ್ನೇ ನಾವು ಏನು ಕನ್ಸಿಡರ್ ಮಾಡ್ತೀವಿ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ ಈಸ್ ಇನ್ ಚಾರ್ಜ್ ಆಫ್ ಎವ್ರಿಥಿಂಗ್, ಬೋತ್ ದ ಡಿಸೈನ್ ಆ್ಯಂಡ್ ಡೆಲಿವರಿ ಆಫ್ ಪ್ರಾಡಕ್ಟ್ಸ್ ಟು ದ ಕ್ಲೈಂಟ್ಸ್ಗೆ ಪ್ರಾಡಕ್ಟ್ಸ್ ರೀಚ್ ಆಗೋದಕ್ಕೆ ಏನೆಲ್ಲ ಬೇಕೋ ಆ ನೆಸರಿ ಸ್ಟೆಪ್ಸು ತಗೊಳ್ಳೋದಕ್ಕೆ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮೇ ಮೈನ್ ಇನ್ಚಾರ್ಜ್ ಆಗುತ್ತೆ. ವರ್ಕಿಂಗ್ ವಿತ್ ಎಕ್ಸ್ಟರ್ನಲ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಟು ಪ್ರೊವೈಡ್ ದ ಸರ್ವಿಸಸ್. This model has the advantage of offering micro insurance scheme full control at the disadvantage of higher risk. So full service model, in full service model the micro insurance scheme is in charge of everything. ಫಸ್ಟ್ ಮಾಡಲಲ್ಲಿ ಏನಾಗಿತ್ತು ಅಂತಂದರೆ ಏಜೆಂಟು ರೆಸ್ಪಾನ್ಸಿಬಲ್ ಇರ್ತಾನೆ. ಏಜೆಂಟ್ ಅಂತ ನಾವು ಏನು ಇನ್ಸೂರೆನ್ಸ್ ಕಂಪ್ನಿ ಕನ್ಸಿಡರ್ ಮಾಡ್ತೀವಿ ಅವನು ಏಜೆಂಟ್ ಆಗಿರ್ತಾನೆ. ಈಸ್ ಫುಲ್ ರೆಸ್ಪಾನ್ಸಿಬಲ್ ಅಂಡರ್ ಪಾರ್ಟ್ನರ್ ಏಜೆಂಟ್ ಮಾಡಲ್. But in full service model, the micro insurance scheme is in charge of everything, both the design and delivery of products to the clients, working with external healthcare providers to provide the services. ಈ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ ಅಂತ ಏನಿರುತ್ತೆ ಆ ಸ್ಕೀಮು ಎಕ್ಸ್ಟರ್ನಲ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಜೊತೆಗೆ ಸೇರಿ ಕ್ಲೈಂಟ್ಸ್ಗೆ ಏನು ಮಾಡಬೇಕಂದ್ರೆ ಮೈಕ್ರೋ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ನ ರೀಚ್ ಮಾಡಿಸೋವಂಥ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದು ಪ್ರೊವೈಡರ್ ಡ್ರೈವನ್ ಮಾಡಲ್.
Third model is provider driven model. The healthcare provider is the micro insurance scheme. Healthcare provider ಯಾರು ಇರ್ತಾರೋ ಅವರೇ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್. ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ ಅಂತಂದರೆ ಪಾರ್ಟ್ನರ್ ಆಫ್ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮಲ್ಲಿ ಯಾರು ಬರ್ತಾರೆ ಪಾರ್ಟ್ನರ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಪಾರ್ಟ್ನರ್ ಆಫ್ MFI ಅಂದರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಪಾರ್ಟ್ನರ್ ಯಾರು ಬರ್ತಾರೋ ಅವ್ರನ್ನೇ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ ಅಂತ ಕನ್ಸಿಡರ್ ಮಾಡ್ತೀವಿ. The healthcare provider is the micro insurance scheme that similar to the full service model. It is similar to the full service model, is responsible for all operations, delivery, design and service. ಇಲ್ಲಿ ಫುಲ್ ಸರ್ವಿಸ್ ಮಾಡಲಲ್ಲಿ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ ಇಸ್ ಫುಲ್ ರೆಸ್ಪಾನ್ಸಿಬಲ್ ಯಾವುದಕ್ಕೆ ಅಂತಂದರೆ ಟು ರೀಚ್ ಮೈಕ್ರೋ ಫೈನಾನ್ಸ್ ಪ್ರಾಡಕ್ಟ್ಸ್ ಟು ಕ್ಲೈಂಟ್ಸ್. ಮೈಕ್ರೋ ಫೈನಾನ್ಸ್ ಪ್ರಾಡಕ್ಟ್ಸ್ ರೀಚ್ ಆಗೋದಕ್ಕೆ ಫುಲ್ ರೆಸ್ಪಾನ್ಸಿಬಲ್ ಇರ್ತಾರೆ ಯಾರಪ್ಪ ಅಂದರೆ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್. ಸೇಮ್ ಇಲ್ಲಿ ಅಷ್ಟೇ ಪ್ರೊವೈಡರ್ ಡ್ರೈವನ್ ಮಾಡಲಲ್ಲಿ ಹೆಲ್ತ್ ಕೇರ್ ಪ್ರೊವೈಡರ್ ಈಸ್ ದ ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮ್ ಆ್ಯಂಡ್ ಸಿಮಿಲರ್ ಟು ದ ಫುಲ್ ಸರ್ವಿಸ್ ಮಾಡೆಲ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಆಪರೇಷನ್ಸ್, ಡೆಲಿವರಿ, ಡಿಸೈನ್ ಆ್ಯಂಡ್ ಸರ್ವಿಸ್. ದೆರ್ ಈಸ್ ಅನ್ ಅಡ್ವಾಂಟೇಜ್ ಒನ್ಸ್ ಮೋರ್ ಇನ್ ದ ಅಮೌಂಟ್ ಆಫ್ ಕಂಟ್ರೋಲ್ ರಿಟೈನ್, ಎಟ್ ಡಿಸ್ಅಡ್ವಾಂಟೇಜ್ ಇನ್ ದ ಲಿಮಿಟೇಷನ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಲಿಮಿಟ್ ಆಗಿರೋದ್ರಿಂದ ಇದು ಮೇನ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ನೆಕ್ಸ್ಟ್ ಒನ್ ಕಮ್ಯುನಿಟಿ ಬೇಸ್ಡ್ ಮ್ಯೂಚುವಲ್ ಮಾಡೆಲ್. ಸೊ ದ ಪಾಲಿಸಿ ಹೋಲ್ಡರ್ಸ್ ಆರ್ ಕ್ಲೈಂಟ್ಸ್ ಆರ್ ಇನ್ ಚಾರ್ಜ್ ಮ್ಯಾನೇಜಿಂಗ್ ಆ್ಯಂಡ್ ಓನಿಂಗ್ ದ ಆಪರೇಷನ್ಸ್ ಆ್ಯಂಡ್ ವರ್ಕಿಂಗ್ ವಿತ್ ಎಕ್ಸ್ಟರ್ನಲ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಟು ಆಫರ್ ಸರ್ವಿಸಸ್. ಪಾಲಿಸಿ ಹೋಲ್ಡರ್ ಇಲ್ಲಿ ಅಥವಾ ಕ್ಲೈಂಟ್ಸ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ ಅವರೇ ಇನ್ಚಾರ್ಜ್ ಆಗಿರ್ತಾರೆ ಮ್ಯಾನೇಜಿಂಗ್ ಆ್ಯಂಡ್ ಓನಿಂಗ್ ಆ್ಯಂಡ್ ಆಪರೇಷನ್ಸ್ ಆ್ಯಂಡ್ ವರ್ಕಿಂಗ್ ವಿತ್ ಎಕ್ಸ್ಟರ್ನಲ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಟು ಆಫರ್ ಸರ್ವಿಸಸ್. This model is advantageous for its ability to design and market products more easily and effectively. Yet its disadvantage by its small size and scope of operations. ಯಾಕಂತಂದರೆ ಪಾಲಿಸಿ ಹೋಲ್ಡರ್ ಇದನ್ನು ಆಪ್ರೇಟ್ ಮಾಡೋದ್ರಿಂದ ಕಂಪ್ಲೀಟ್ ಅವರೆಲ್ಲ ಎಕ್ಸ್ಟ್ರಾ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಜೊತೆಗೆ ಸೇರಿ ಅವರು ಕಂಪ್ಲೀಟ್ ಅವರು ಈ ಮೈಕ್ರೋ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ನ ಆಪ್ರೇಟ್ ಮಾಡಬೇಕಾಗಿರೋದ್ರಿಂದ ಅದರ ಸ್ಕೋಪ್ ಅನ್ನೋದು ಲಿಮಿಟ್ ಇರುತ್ತೆ. ಅದೇ ಮೇನ್ ಡಿಸ್ಅಡ್ವಾಂಟೇಜ್ ಇದು. ಸೊ ಕಮ್ಯುನಿಟಿ ಬೇಸ್ಡ್ ಮ್ಯೂಚುವಲ್ ಮಾಡೆಲ್ ಅಂತಂದರೆ ದ ಪಾಲಿಸಿ ಹೋಲ್ಡರ್ ಕ್ಲೈಂಟ್ಸ್ ಆರ್ ಇನ್ ಚಾರ್ಜ್ ಮ್ಯಾನೇಜಿಂಗ್ ಆ್ಯಂಡ್ ಓನಿಂಗ್ ದ ಆಪರೇಷನ್ಸ್ ಆ್ಯಂಡ್ ವರ್ಕಿಂಗ್ ವಿತ್ ಎಕ್ಸ್ಟರ್ನಲ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಟು ಆಫರ್ ಸರ್ವಿಸಸ್. ದಿಸ್ ಮಾಡೆಲ್ ಈಸ್ ಅಡ್ವಾಂಟೇಜಿಯಸ್ ಫಾರ್ ಇಟ್ಸ್ ಎಬಿಲಿಟಿ ಟು ಡಿಸೈನ್ ಆ್ಯಂಡ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಮೋರ್ ಈಸಿಲಿ ಆ್ಯಂಡ್ ಎಫೆಕ್ಟಿವ್ಲಿ. ಎಟ್ ಈಸ್ ಡಿಸ್ಅಡ್ವಾಂಟೇಜ್ ಬೈ ಇಟ್ಸ್ ಸ್ಮಾಲ್ ಸೈಜ್ ಆ್ಯಂಡ್ ಸ್ಕೋಪ್ ಆಫ್ ಆಪರೇಷನ್. ಅದು ಸೈಜ್ ಸ್ಮಾಲ್ ಇರೋದ್ರಿಂದ ಮತ್ತು ಸ್ಕೋಪ್ ಆಫ್ ಆಪರೇಷನ್ಸ್ ಲಿಮಿಟ್ ಆಗಿರೋದ್ರಿಂದ ಮೇನ್ ಡಿಸ್ಅಡ್ವಾಂಟೇಜು ಈ ಸ್ಕೀಮಲ್ಲಿ. ರೆಫರೆನ್ಸಸ್ ಮತ್ತು ಬುಕ್ಸ್ ಬಂದು ಈ ವೆಬ್ಸೈಟ್ಸು ಮತ್ತು ಬುಕ್ಸು ನೀವು ರೆಫರ್ ಮಾಡ್ಕೋಬೋದು.